ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯ ಹೆಸರು ಸಂತನ ಅನುಗ್ರಹ ಮತ್ತು ಶಾಪ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಶಾಂತ ಕಾಡಿತ್ತು. ಒಬ್ಬ ಬುದ್ಧಿವಂತ ಮತ್ತು ದಯಾಳು ಸಂತನು ಅಲ್ಲಿ ವಾಸಿಸುತ್ತಿದ್ದನು. ಅವನು ಲೋಕವನ್ನು ತ್ಯಜಿಸಿ ಒಂದು ಸಣ್ಣ ಗುಹೆಯಲ್ಲಿ ಶಾಂತಿಯುತವಾಗಿ ವಾಸಿಸುತ್ತಿದ್ದನು. ಅವನು ತನ್ನ ದಿನಗಳನ್ನು ಧ್ಯಾನ ಮಾಡುತ್ತಾ ಮತ್ತು ಸಹಾಯ ಕೇಳಿ ಬಂದವರಿಗೆ ಆಶೀರ್ವದಿಸುತ್ತಾ ತನ್ನ ದಿನಗಳನ್ನು ಕಳೆಯುತ್ತಿದ್ದನು. ಒಂದು ಸಂಜೆ ಸಂತನು ತನ್ನ ಗುಹೆಯ ಪ್ರವೇಶದ್ವಾರದ ಬಳಿ ಕುಳಿತಿದ್ದಾಗ ಒಂದು ಸಣ್ಣ ಇಲಿ ಕಾಗೆಯ ಕೊಕ್ಕಿನಿಂದ ಜಾರಿ ಸಂತನ ಬಳಿ ಬಿದ್ದಿತು. ಅದು ನೋವಿನಿಂದ ಮತ್ತು ಭಯದಿಂದ ನಡುಗುತ್ತಿತ್ತು. ಸಂತನು ನಿಧಾನವಾಗಿ ಅದನ್ನು ಎತ್ತಿಕೊಂಡು ಅದಕ್ಕೆ ಕೆಲವು ಧಾನ್ಯಗಳನ್ನು ನೀಡಿದನು. ಆ ದಿನದಿಂದ ಇಲಿ ಅವನೊಂದಿಗೆ ವಾಸಿಸಲು ಪ್ರಾರಂಭಿಸಿತು. ಸಂತನು ಪ್ರತಿದಿನ ಇಲಿಗೆ ಆಹಾರವನ್ನು ನೀಡುತ್ತಲೇ ಇದ್ದನು. ನಿಧಾನವಾಗಿ ಆ ಪುಟ್ಟ ಜೀವಿ ಆರೋಗ್ಯಕರವಾಗಿ ದಪ್ಪವಾಯಿತು. ಆದರೆ ಒಂದು ದಿನ ಕಾಡಿನಿಂದ ಬಂದ ಬೆಕ್ಕು ಇಲಿಯನ್ನು ನೋಡಿ ಅದನ್ನು ಬೆನ್ನಟ್ಟಲು ಪ್ರಾರಂಭಿಸಿತು. ಭಯಗೊಂಡು ಇಲಿ ಒಳಗೆ ಓಡಿ ಸಂತನ ಕಾವಿಯ ಹಿಂದೆ ಅಡಗಿಕೊಂಡು ಸಹಾಯಕ್ಕಾಗಿ ಬೇಡಿಕೊಂಡಿತು. ಸಂತನು ಬೆಕ್ಕನ್ನು ಓಡಿಸಿದನು. ಆದರೆ ಇಲಿಯ ಕಣ್ಣುಗಳಲ್ಲಿನ ಭಯವನ್ನು ನೋಡಿ ಅವನಿಗೆ ಆಳವಾದ ಕರುಣೆ ಉಂಟಾಯಿತು. ಭಯವು ನಾವು ಚಿಕ್ಕವರೆಂದು ಭಾವಿಸಿದಾಗ ಉಂಟಾಗುತ್ತದೆ ಎಂದು ಸಂತನು ಯೋಚಿಸಿದನು. ಆದ್ದರಿಂದ ಅವನು ತನ್ನ ಆಧ್ಯಾತ್ಮಿಕ ಶಕ್ತಿಗಳನ್ನು ಬಳಸಿಕೊಂಡು ಇಲಿಯನ್ನು ಬೆಕ್ಕಾಗಿ ಪರಿವರ್ತಿಸಿದನು. ಈಗ ಅದರ ಭಯವನ್ನು ಕೊನೆಗೊಳಿಸುತ್ತದೆ ಎಂದು ಅವನು ನಂಬಿದನು. ಇಲಿ ಈಗ ಬೆಕ್ಕಾಗಿ ಕಾಡಿನಲ್ಲಿ ನಿರ್ಭಯವಾಗಿ ಸುತ್ತಾಡಿತು. ಬೇರೆ ಕಾಡುಪ್ರಾಣಿಯೊಂದು ಬರುವವರೆಗೆ ಎಲ್ಲವೂ ಚೆನ್ನಾಗಿತ್ತು. ಒಂದು ದಿನ ಕಾಡುನಾಯಿ ಬೆಕ್ಕನ್ನು ನೋಡಿ ಅದನ್ನು ಬೆನ್ನಟ್ಟಲು ಪ್ರಾರಂಭಿಸಿತು. ಮತ್ತೊಮ್ಮೆ ಬೆಕ್ಕು ಸಹಾಯಕ್ಕಾಗಿ ಕೂಗುತ್ತಾ ಸಂತನ ಬಳಿಗೆ ಓಡಿ ಬಂದಿತು. ಕರುಣೆಯಿಂದ ಪ್ರೇರಿತನಾದ ಸಂತನು ಬೆಕ್ಕನ್ನು ನಾಯಿಯಾಗಿ ಪರಿವರ್ತಿಸಿದನು. ನಾಯಿ ತನ್ನ ಹೊಸ ಶಕ್ತಿಯನ್ನು ಆನಂದಿಸಿತು. ಮರುದಿನ ಒಂದು ಹುಲಿ ತನ್ನ ಹಸಿವನ್ನು ನೀಗಿಸಲು ನಾಯಿಯನ್ನು ಬೇಟೆಯಾಡಲು ಪ್ರಯತ್ನಿಸಿತು. ನಾಯಿ ನಡುಗುತ್ತಾ ಸಂತನ ಬಳಿಗೆ ಮರಳಿತು. ಸಂತನು ಅವನನ್ನು ಭವ್ಯವಾದ ಹುಲಿಯಾಗಿ ಪರಿವರ್ತಿಸಿದನು. ಇದೀಗ ಇಲಿ ಹುಲಿಯಾಗಿ ಬದಲಾಗಿ ಕಾಡಿನ ರಾಜನಾದನು. ಎಲ್ಲಾ ಪ್ರಾಣಿಗಳು ಅವನಿಗೆ ಹೆದರಿ ಅವನ ಉಪಸ್ಥಿತಿಗೆ ಓಡಿಹೋದವು. ಒಂದು ದಿನ ಹುಲಿ ಅಲೆದಾಡುತ್ತಿರುವಾಗ ಬೇಟೆಗಾರನು ಬಂದೂಕಿನಿಂದ ಗುಂಡು ಹಾರಿಸಿದನು. ಶಬ್ದದಿಂದ ಬೆಚ್ಚಿಬಿದ್ದ ಹುಲಿ ಮತ್ತೆ ಸಂತನ ಬಳಿ ಬಂದು ಹಿಂದೆ ಅಡಗಿಕೊಂಡು ಕುಳಿತಿತು. ಮತ್ತೊಮ್ಮೆ ಸಂತನು ಸಹಾಯ ಮಾಡಿದನು. ಈ ಬಾರಿ ಅವನನ್ನು ಮನುಷ್ಯನಾಗಿ ಪರಿವರ್ತಿಸಿದನು. ಅವನು ಪ್ರಬಲ ಮತ್ತು ಗೌರವಾನ್ವಿತ ಮನುಷ್ಯನಾಗಿದ್ದನು. ಅವನು ಹತ್ತಿರದ ಹಳ್ಳಿಗಳಿಗೆ ಭೇಟಿ ನೀಡಲು ಪ್ರಾರಂಭಿಸಿದನು. ಜನರ ನಡುವೆ ವಾಸಿಸುತ್ತಿದ್ದನು. ಮದುವೆ ಮತ್ತು ಶಾಂತಿಯುತ ಜೀವನದ ಕನಸು ಕಾಣುತ್ತಿದ್ದನು. ನಂತರ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಹೊಳೆದಿತು. ಸಂತನು ಯಾರಿಗಾದರೂ ನಾನು ಒಮ್ಮೆ ಇಲಿಯಾಗಿದ್ದೆ ಎಂದು ಹೇಳಿದರೆ ನಾನು ಎಲ್ಲವನ್ನೂ ಕಳೆದುಕೊಳ್ಳುತ್ತೇನೆ. ಯಾರೂ ನನ್ನನ್ನು ಮತ್ತೆ ಗೌರವಿಸುವುದಿಲ್ಲ ಎಂಬ ಭಯವು ಅವನ ಮನಸ್ಸಿನಲ್ಲಿ ಬೇರುಬಿಟ್ಟಿತು. ಒಂದು ದಿನ ಅವನು ಚಾಕುವನ್ನು ಎತ್ತಿಕೊಂಡು ಸಂತನನ್ನು ಕೊಲ್ಲಲು ನಿರ್ಧರಿಸಿದನು. ಏಕೆಂದರೆ ಅವನ ರಹಸ್ಯವನ್ನು ತಿಳಿದ ಏಕೈಕ ವ್ಯಕ್ತಿ ಸಂತ ಆಗಿದ್ದನು. ಮನುಷ್ಯನು ದುಷ್ಟ ಉದ್ದೇಶಗಳೊಂದಿಗೆ ಗುಹೆಯನ್ನು ಪ್ರವೇಶಿಸಿದನು. ಬುದ್ಧಿವಂತ ಸಂತನು ಅವನ ಕಣ್ಣುಗಳನ್ನು ನೋಡಿ ಎಲ್ಲವನ್ನೂ ಅರ್ಥಮಾಡಿಕೊಂಡನು. ಮನುಷ್ಯನು ವರ್ತಿಸುವ ಮೊದಲು ಸಂತನು ಮಂತ್ರ ಜಪಿಸಿ ಅವನನ್ನು ಮತ್ತೆ ಸಣ್ಣ ಇಲಿಯಾಗಿ ಪರಿವರ್ತಿಸಿದನು. ಭಯದಿಂದ ಕಿರುಚುತ್ತಾ ಆ ಪುಟ್ಟ ಜೀವಿ ಕಾಡಿಗೆ ಓಡಿಹೋಯಿತು, ಮತ್ತೆಂದೂ ಹಿಂತಿರುಗಲಿಲ್ಲ. ಈ ಕಥೆಯಿಂದ ನಾವು ತಿಳಿಯುವುದೇನೆಂದರೆ, ಉನ್ನತಿ ಅಥವಾ ಪತನ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ. ನೀವು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸದಿದ್ದರೆ ನಿಮ್ಮ ಆಲೋಚನೆಗಳು ನಿಮ್ಮ ಹಣೆಬರಹವನ್ನು ನಿಯಂತ್ರಿಸುತ್ತವೆ. ಈ ಕಥೆಯಲ್ಲಿ ಇಲಿಗೆ ಎಲ್ಲವನ್ನೂ ನೀಡಲಾಯಿತು. ಶಕ್ತಿ ಅವನನ್ನು ಮನುಷ್ಯನಾಗುವವರೆಗೆ ಸಹಾಯ ಮಾಡಿತು. ಆದರೆ ಒಂದು ನಕಾರಾತ್ಮಕ ಆಲೋಚನೆ, ಭಯದ ಒಂದು ಬೀಜ ಅವನ ಪತನಕ್ಕೆ ಕಾರಣವಾಯಿತು. ಇಂದಿನ ಜಗತ್ತಿನಲ್ಲಿ ನಾವು ನಿರಂತರ ಒತ್ತಡವನ್ನು ಎದುರಿಸುತ್ತೇವೆ. ಸ್ಪರ್ಧೆ, ಹೋಲಿಕೆ, ಟೀಕೆ, ಅಸೂಯೆ, ಭಯ ಮತ್ತು ಕೋಪವು ಸುಲಭವಾಗಿ ಬರುತ್ತವೆ. ನಾವು ಈ ಆಲೋಚನೆಗಳನ್ನು ಬೆಳೆಸಲು ಬಿಟ್ಟರೆ ಅವು ನಮ್ಮ ನಿರ್ಧಾರಗಳನ್ನು ಮತ್ತು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ. ವಿಚಲಿತ ಮನಸ್ಸು ವಿಷಾದವನ್ನು ನಿರ್ಮಿಸುತ್ತದೆ. ಶಿಸ್ತಿನ ಮನಸ್ಸು ಸಾಮ್ರಾಜ್ಯಗಳನ್ನು ನಿರ್ಮಿಸುತ್ತದೆ. ಪ್ರತಿಯೊಂದು ದೊಡ್ಡ ಯಶಸ್ಸು ಅಥವಾ ವೈಫಲ್ಯವು ಒಂದೇ ಆಲೋಚನೆಯಿಂದ ಪ್ರಾರಂಭವಾಗುತ್ತದೆ. ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕಥೆಗಳು ಬೇಕಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.